ಇನ್ನು ಶುರುನೇ ಆಗಿಲ್ಲ, ಆಗಲೇ ಫೈಟ್ ಅಂತ ನೋಡ್ತಿದ್ದೀರಾ. ಈ ಫೈಟ್ಗೆ ಒಂದು ಕಾರಣ ಇದೆ. ಇವರಿಬ್ಬರು ಚಿಕ್ಕವರಿದ್ದಾಗಿಂದಲೇ ಸ್ನೇಹಿತರು. ಇವರ ಸ್ನೇಹ ಎಂಥದಂದರೆ ಪ್ರಾಣಕ್ಕೆ ಪ್ರಾಣ ಕೊಡೋ ಸ್ನೇಹ ಇವರು. ಆದರೆ ಏನಕ್ಕೆ ಜಗಳ ಆಡ್ತಿದ್ದಾರೆ ಅಂತ ಅನ್ಕೊಳ್ತಿದ್ದೀರಾ? ನಾನು ಹೇಳಲ್ಲ, ನೀವೇ ನೋಡಿ. ಇರಿ 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 ನೀವೇ ನೋಡ್ಕೊಳ್ಳಿ ಅಂತ ಹೇಳಿ ಮತ್ತೆ ಏನಕ್ಕೆ ಬಂದೆ ಅನ್ಕೊಂಡ್ರಾ? ಎಲ್ಲ ಹೇಳಿ ಅವ್ರ ಹೆಸರೇ ಹೇಳದೆ ಹೋದ್ರೆ ಚೆನ್ನಾಗಿರುತ್ತಾ? ಇವನ ಹೆಸರು ಅರ್ಜುನ್. ಆದರೆ ಇವನ್ನ ಎಲ್ಲರೂ MD ಅಂತಾರೆ. ಏನಕ್ಕಂದ್ರೆ ಇವನು ಪಕ್ಕಾ ಡಿ ಬಾಸ್ ಫ್ಯಾನ್. ಅದಕ್ಕೆ ಇವನ್ನ ಮಿನಿ ಡಿ ಬಾಸ್ ಅಂತ ಕರೀತಾರೆ. ಇವನು MD ಫ್ರೆಂಡ್ ಸುಹಾಸ್. ಇವನಿಗೂ ಒಂದು ಹೆಸರಿದೆ, ರಾಕಿ ಅಂತ. ಏನಕ್ಕಂದ್ರೆ ಇವನು ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್. ಅಲ್ಲಿ ಅವ್ರು ಹೇಗೆ ಜೋಡೆತ್ತುಗಳು, ಇಲ್ಲಿ ಇವರು ಹಾಗೆ. ಇನ್ನು ಮುಂದೆ ಏನಾಗುತ್ತೆ ಅಂತ ನೀವೇ ನೋಡಿ. ತೆಗಿಯೋ ಕೈನಾ. ತೆಗಿಯೋದಿಲ್ಲ ಅಂದ್ರೆ ಜೀವಂತವಾಗಿ ಮನಿಗೆ ಹೋಗುದು. ಇಬ್ರು ಕೂಡಿ ಏನ ಅಂಜಿಕೆ ಹಾಕತ್ತೀರಿ? ಮಗ ಯಾಕೋ ಜಾಸ್ತಿ ಮಾತಾಡ್ತವನೆ. ಮಗ್ನೆ, ನನ್ ಕುಚ್ಚಕ್ಕೂ ಕಾಳ ಹಿಡೋದಕ್ಕೆ ಈ ರೀತಿ ಮಾಡಿದ್ದೀನಿ. ಅಕಸ್ಮಾತ್ ಹಲೋ ಮಗ. ಹಲೋ, ಎಲ್ಲೋದಿಯಾ? ಮಂಡಳಿ ಸ್ವಲ್ಪ ಆಚೆ ಹೋಗಿ ಬರೋಣ ಬಾರೋ. ಬಂದ ತಡಿ. ಎಲ್ಲೋ ಇದೀಯಾ? ಇಲ್ಲೇ ರೋಡ್ ಹತ್ರ ಇದೀನಿ. ಆಲ್ರೆಡಿ ಜೀವನ ರೋಡ್ ತಂದಿದ್ಯಾ, ಈಗ ರೋಡಿಗೆ ಬರ್ಬೇಕಾ? ಬಂದೇ ಇರು. ಕಣ್ಣೆಲ್ಲಿ ಇಟ್ಕೊಂಡು ಓಡಿಸ್ತೆ ಗಾಡಿ? ಚಲ್ಟ್ ಬಿಡೋ. ತಪ್ಪ ನಿನ್ ಕಡೆ ಇಟ್ಕೊಂಡು ನಂಗ ವಾಚ್ ಮಾಡ್ತೆ. ಸಾರಿ ಅಣ್ಣ, ತಪ್ಪ ನಮ್ದ. ಅವೇನೋ ಶಿಟ್ನ ಮಾತಾಡತಾನು, ಬಿಟ್ಬಿಡು. ಏಯ್ ಸುಮ್ನಿರೋ. ತಪ್ಪು ನಮ್ದೆ, ಆದ್ರೆ ಅವ್ನು ಕೇಳ್ತಾವ್ರ ರೀತಿ ತಪ್ಪು. ಸುಮ್ನೆ ಇರೋ, ತಪ್ಪ ನಮ್ದೇ ಅಣ್ಣ, ಬಿಟ್ಬಿಡಣ. ತಪ್ಪಾಗೈತೆ ಅಂತ ಕೇಳಿದ ಕತ್ತ ಬಿಡಾತನ ನಾನು. ಆಯ್ತಣ್ಣ, ಸರಿ ಅಣ್ಣ. ಲೋ ಮರಿ, ಯಾರತ್ರ ಬಂದು ಹೇಗ್ ಮಾತಾಡ್ಬೇಕು ಮೊದಲು ಕಲ್ಕೋ. ತಪ್ಪ ನಮ್ ಕಡೆ ಇಟ್ಕೊಂಡ್ ಅವನ ಮೇಲೆ ಎಗರಾಡತ್ತಿಲ್ಲ. ನಾನ್ ಕೋಪ ಮಾಡ್ಕೊಂಡಿರೋದು ನಿನ್ ಮೇಲೆ ಕೈ ಇಟ್ಟಿದ್ದಂತ. ನನ್ ಕುಚ್ಚಕ್ ಮೇಲೆ ಯಾವಣ್ಣೆ ಕೈ ಇಟ್ರು ನಾನ್ ಸುಮ್ನಿರಲ್ಲ. ಮಚ್ಚಾ,
ಕೇಳಿದ್ಯಾ? ಇಲ್ಲೇ ಅಂಗಡಿಯಲ್ಲಿದ್ದೀನಿ. ಯಾಕೋ ಅದು ಮಗ, ಯಾಕೋ ಮಗ, ಯಾರ ಹತ್ರ ಏನಾದ್ರು ಜಗಳ ಮಾಡ್ಕೊಂಡ? ಇಲ್ಲ ಮಗ, ಅದೇನಂದ್ರೆ ಏನಾಯ್ತು ಅಂತಾದ್ರೂ ಹೇಳು. ಒಂದ್ 10,000 ಅಮೌಂಟ್ ಬೇಕಾಗಿತ್ತು. ಸ್ವಲ್ಪ ಎಮರ್ಜೆನ್ಸಿ ಇದೆ ಕಣೋ. 10,000 ಕೇಳೋಕೆ ಈ ರೀತಿ ಮಾಡ್ತಾ ಇದೆಯಲ್ಲೋ. ಎಲ್ಲೋ ಇದೆಯಾ? ನೀನೇನು ಬರೋದ್ ಬೇಡ, ನಾನೇ ಬರ್ತಾ ಇದೀನಿ. ಸರಿ ಬಾ. ಸರಿ ಮಗ. ಬಾರೆ ಮಗ, ಕೂತ್ಕೋ. ಮಗ ಏನಕ್ಕೋ 10,000? ಅದೇ ಮಗ, ಸ್ವಲ್ಪ ಎಮರ್ಜೆನ್ಸಿ ಇದೆ ಅಂತ ಹೇಳ್ದಲ್ವಾ. ಸರಿ ಮಗ. ಮಗ ಇಷ್ಟು ತಗೋ, ಉಳ್ಕಿದ್ದನ್ನ ಫೋನ್ ಪೇ ಮಾಡ್ತೀನಿ. ಸರಿ ಮಗ. ಥ್ಯಾಂಕ್ಸ್ ಕಣೋ. ನಿಮ್ಮಿಬ್ರು ಮಧ್ಯೆ ಥ್ಯಾಂಕ್ಸ್ ಎಲ್ಲ ಬೇಕಾ? ನಿನ್ನ ಕುಚಿಗೂ ಕಣೋ, ನಿನ್ ಕಷ್ಟ ನನ್ ಕಷ್ಟ ಇದ್ದಂಗೆ. ಸರಿ ಮಗ, ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಹಲೋ, ಹಲೋ ಮಚ್ಚ, ಎಲ್ಲೋ ಇದೆಯಾ? ಇಲ್ಲಿ ಆಚೆ ಇದೀನಿ ಮಗ. ಏನು ಭೇಟಿ ಆಗಿಲ್ಲ? ಮಚ್ಚ ಅಮೌಂಟ್ ಕೊಡು, 6 ತಿಂಗಳಾಯ್ತು ತಗೊಂಡು. ಇನ್ನೊಂದು ಸ್ವಲ್ಪ ದಿನ ಕಣೋ, ಕೊಡ್ತೀನಿ. ನನ್ ಸ್ವಲ್ಪ ಕಷ್ಟನು ಅರ್ಥ ಮಾಡ್ಕೋ ಸ್ವಲ್ಪ. ಸರಿ ಆಯ್ತು. ಹಲೋ ಮಗ. ಹಲೋ ಮಗ, ಎಲ್ಲೋ ಇದೆಯಾ? ಇಲ್ಲೇ ಹೊರಗಡೆ ಇದ್ದು ಹೇಳೋ. ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಹಾ, ಬರ್ತೀನಿ ಮಗ. ಲೊಕೇಶನ್ ಶೇರ್ ಮಾಡ್ತೀನಿ, ಅಲ್ಲೇ ಬಾ. ಸರಿ ಮಗ. ಏನು ಮಗ, ಮಾತಾಡ್ಬೇಕು ಅಂದೆ? ಬೇಕತ್ತು ಮಗ, ಮಾತಾಡೋ. ಸರಿ ಮಗ, ಏನ್ ಮಾಡ್ತೀಯ ಗೊತ್ತಿಲ್ಲ, ನಂಗೆ 10,000 ಅಮೌಂಟ್ ಬೇಕು. ಇನ್ನೊಂದು ಸ್ವಲ್ಪ ದಿನ ಮಗ, ಕೊಡ್ತೀನಿ. ಸ್ವಲ್ಪ ದಿನ ಎಷ್ಟ್ ದಿನ ತಗೋತೀನಿ? ಮಗ ಕೊಡ್ತೀನಿ, ಸ್ವಲ್ಪ ಕಷ್ಟ. ಸಾರಿ ಮಗ. ಈ ವಿಡಿಯೋದಿಂದ ನಿಮಗೆ ಹೇಳೋದಿಷ್ಟೇ, ಸ್ನೇಹದಲ್ಲಿ ದುಡ್ಡು ಅನ್ನೋದು ಬರಬಾರದು. ಯಾವತ್ತು ದುಡ್ಡು ಅನ್ನೋದು ಸ್ನೇಹದಲ್ಲಿ ಬರುತ್ತೋ, ಅದೆಷ್ಟೇ ಗಟ್ಟಿ ಸಂಬಂಧ ಇದ್ದರೂ ಕೂಡ ಆ ಸಂಬಂಧನ ಮುರಿದು ಬಿಡುತ್ತೆ. ಈಗ ನೋಡಿದರಲ್ಲ, ಇದೇ ರೀತಿ